ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಇವತ್ತು ಧ್ಯಾನ 365 149ನೇ ದಿವಸ, 149th ಸೆಷನ್. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ, PSSM ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಆತ್ಮಪೂರ್ವಕ ನಮಸ್ಕಾರಗಳು. ಪ್ರತಿ ದಿವಸ ಧ್ಯಾನ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ಇರಬೇಕು. ಒಬ್ಬ ಮನುಷ್ಯನಿಗೆ ಪ್ರತಿ ದಿವಸ ದೊಡ್ಡ ಚಾಲೆಂಜ್ ಏನು ಅಂದರೆ, ಈ ಭೌತಿಕ ಶರೀರ ಮತ್ತು ಈ ಭಾವನೆ ಶರೀರ ಮತ್ತು ಈ ಸೂಕ್ಷ್ಮ ಶರೀರ ಅಂದರೆ ಮನಸ್ಸು, ಈ ಮೂರು ಒಂದು ಅಲೈನ್ಮೆಂಟಲ್ಲಿ ಇರಬೇಕು, ಮಧ್ಯ ಮಾರ್ಗದಲ್ಲಿ ಇರಬೇಕು. ಇದೇ ಪ್ರತಿ ದಿವಸ ನಮ್ಮೆಲ್ಲರಿಗಿರೋದು ದೊಡ್ಡ ಚಾಲೆಂಜ್. ಹೊರಗೆ ನಾವು ಹೋಗ್ತೀವಿ, 4 ಜನ ಹತ್ರ ಮಾತಾಡ್ತೀವಿ, ಅವರು ಏನೋ ಹೇಳ್ತಾರೆ ಅದನ್ನು ಕೇಳ್ತೀವಿ, ನೋಡ್ತೀವಿ. ಆದರೆ ನಮಗೇ ಗೊತ್ತಾಗಲ್ಲ ಎಷ್ಟೋ ವಿಷಯಗಳು ನಮ್ಮ ಒಳಗೆ ಸೇರುತ್ತದೆ ಮನಸ್ಸುಗೆ. ಎರಡನೇದು, ಯಾರ ಹತ್ರ ನಾವು ಏನೇ ವಿಷಯ ಮಾತಾಡಿದ್ರೂ ಏನೋ ಒಂದು ಭಾವನೆ ಬರುತ್ತೆ, ಇಲ್ಲಾಂದರೆ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೋ ಅವ್ರ ಭಾವನೆಗಳು ನಮ್ಮ ಭಾವನಾ ಶರೀರ ಅಂದರೆ ಎರಡನೇ ಶರೀರ ಎಥ್ರಿಕ್ ಬಾಡಿ ಮೇಲೆ ಬೀಳುತ್ತದೆ. ಆವಾಗ ಈ ಇರಿಟೇಷನ್ ಬರೋದು, ಕನ್ಫ್ಯೂಷನ್ ಬರೋದು, ರೆಸ್ಟ್ಲೆಸ್ನೆಸ್ಸು, ಎನರ್ಜಿ ಡೌನ್ ಆಗೋದು, ಇದೆಲ್ಲ ಅದಕ್ಕೆ ಸೂಚನೆ. 90% ನಮ್ಮ ಆಲೋಚನೆಗಳು ನಮ್ದಲ್ಲ, ಬೇರೆಯವ್ರದ್ದು. ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಬೇರೆಯವರ ಆಲೋಚನೆಗಳು, ಬೇರೆಯವರ ಭಾವನೆಗಳು ನಾವು ತಗೊಂಡು ಅದು ನಮ್ದಂತ ಅಂದ್ಕೊಂಡು ನಾವು ಡಿಪ್ರೆಸ್ ಆಗ್ತಾ ಇರ್ತೀವಿ. ಇದರಿಂದ ಹೊರಗೆ ಬರಬೇಕು ಅಂತ ಅನ್ಸ್ತಾ ಇದ್ವಿ. ಯಾವಾಗ ನಮ್ಮ ಶರೀರ, ಭಾವನಾ ಶರೀರ, ಭೌತಿಕ ಶರೀರ, ಸೂಕ್ಷ್ಮ ಶರೀರವನ್ನು ಶುದ್ಧಿಯಾಗಿ ನಾವು ಇಟ್ಕೊಳ್ತೀವೋ, ನಮ್ಮ ಒರಿಜಿನಾಲಿಟಿ ನಮ್ಮ ಹತ್ರ ಇರುತ್ತದೆ. ನಾನು ಎಲ್ಲಿ ಹೋಗಿದ್ರೂ ಮನೆಗೆ ಹೋಗಿದ ತಕ್ಷಣ ನಾನು ಸ್ನಾನ ಮಾಡಿಬಿಡ್ತೀನಿ. ಯಾಕೆಂದರೆ ಈ ಆರ ಮೇಲೆ ಎಷ್ಟೋ ಭಾವನೆಗಳು, ಆಲೋಚನೆಗಳು ಬೀಳುತ್ತಾ ಇರುತ್ತದೆ. ಆವಾಗ ಫಸ್ಟ್ ಅದು ಕ್ಲೆನ್ಸ್ ಆಗುತ್ತದೆ. ಎರಡನೇದು, ಒಂದು 10 ನಿಮಿಷ 1/4 ಗಂಟೆ ಧ್ಯಾನ ಮಾಡಿದ್ರೂ ಆ ಮನಸ್ಸು, ಈ ಶರೀರ, ಈ 3 ಶರೀರನ ಅಲೈನ್ಮೆಂಟ್ಗೆ ಬಂದ್ಬಿಡು. ಆವಾಗ ನೆಕ್ಸ್ಟ್ ನಾವು ಏನೇ ಕೆಲಸ ಮಾಡಿದ್ರೂ ಅದು ಕರೆಕ್ಟಾಗಿರುತ್ತದೆ. ಯೋಗ ಅಂದರೆ ಏನು? ಯೋಗ ಅಂದರೆ ಯೂನಿಯನ್, ಅಂದರೆ ಈ 3 ಶರೀರಗಳು ಒಂದೇ ಥರ ಇರಬೇಕು, ಒಂದೇ ಅಲೈನ್ಮೆಂಟ್ ಇರಬೇಕು, ಅದು ಯೋಗ. ಈಗ ನಾನು ನಿಮ್ಮೆಲ್ಲರ ಜೊತೆ 40 ನಿಮಿಷ ಧ್ಯಾನ ಮಾಡ್ತೇವೆ, ನಮ್ಮೆಲ್ಲರೂ ಒಟ್ಟಿಗೆ ಧ್ಯಾನ ಮಾಡ್ತಾನೆ, ಇದು ಧ್ಯಾನ ಯೋಗ. ಈ 40 ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ಯಾವಾಗ ಆಗುತ್ತೋ ಟೈಮು ಅಂತ ನೀವು ನೋಡ್ತಾ ಇದ್ರೆ, ಇನ್ನೂ ಅಲಾರಂ ಬಂದಿಲ್ಲ, ಇನ್ನೂ ಸಾರ್ ಓಕೆ ಅನಿಸಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಅದು ಯೋಗ ಅಲ್ಲ. ಯಾಕೆಂದರೆ ಕುತ್ಕೊಂಡಿದ್ದೀವಿ 40 ನಿಮಿಷ ಸಂಪೂರ್ಣವಾಗಿ, ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ, ಇನ್ವಾಲ್ವ್ ಆಗಿ ನೀವು ಕೂತ್ಕೊಂಡಿದ್ರೆ ಅದು ಧ್ಯಾನ ಯೋಗ. ಒಂದು ಸತಿ 50 ಸ್ಟೂಡೆಂಟ್ಸು ಒಂದು ಜಾಗದಲ್ಲಿ ಸೇರಿದ್ರು. ನಾನು ಸೆಷನ್ ಕೊಡೋಕ್ಕೆ ಹೋಗಿದ್ದೀನಿ. ಆ 50 ಸ್ಟೂಡೆಂಟ್ಸು ಮುಖ ನೋಡಿದ್ರೆ ಒಬ್ಬರೂ ಧ್ಯಾನ ಕಲ್ತ್ಕೊಳ್ಳೋಕ್ಕೆ ಬಂದಿಲ್ಲ. ಅದು ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು. ಫಸ್ಟ್ ಕ್ವಶನ್ ನಾನು ಕೇಳಿದ್ದೀನಿ ಏನಂದರೆ, ಯಾಕೆ ಇಲ್ಲಿ ಬಂದ್ರಿ ನೀವು ಅಂದರೆ, ನಮ್ಮ ಸಾರು ಫೋರ್ಸ್ ಮಾಡಿದ್ರು ಸರ್ ಧ್ಯಾನ ಕ್ಲಾಸ್ಗೆ, ಅದಕ್ಕೆ ಬಂದ್ರಿವಿ ಅಂತ. ಅವ್ರ ಸಾರು ಹೊರಗೆ ಕೂತ್ಕೊ. ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಇನ್ನೂ 1 ಅವರ್ ಇದೆ ನಮಗೆ ಟೈಮ್. ಈ 1 ಅವರ್, ಈ 1 ಗಂಟೆ ಕಾಲ ನಾನು ಹೊರಗೆ ಹೋಗಿದ್ರು ನಿಮ್ಮ ಸಾರ್ ಕೇಳ್ತಾರೆ, ಏನು ಸರ್ ಧ್ಯಾನ ಆಯ್ತಾ, ನಮ್ಮ ಮಕ್ಕಳೆಲ್ಲ ಮಾಡಿದ್ರ ಅಂತ. ನೀವು ಯಾರೇ ಹೋಗಿದ್ರು ನಿಮ್ಮನ್ನು ಬಿಡಲ್ಲ. ಅಂದರೆ ನಾನು ಹೋಗೋಕ್ಕಾಗಲ್ಲ, ನೀವು ಹೋಗೋಕ್ಕಾಗಲ್ಲ. 1 ಅವರು ನಾವೆಲ್ಲರೂ ಈ ರೂಮಲ್ಲೇ ಇರಬೇಕು, ಒಪ್ಕೊಳ್ತೀರಾ ಅಂದರೆ ಎಸ್ ಸರ್ ಅಂತ. ಈ 1 ಅವರು ನೀವು ಫೋನ್ ಉಪಯೋಗಿಸ್ತಿರೂ ನಿಮ್ಮ ಸಾರ್ ಬಂದು ನೋಡಿದ್ರೆ ನಿಮ್ಮ ಕತೆ ಮುಗ್ದೋಯ್ತು. ನಾನು ಸುಮ್ಮನೆ ಕೂತ್ಕೊಂಡಿದ್ರು ನಿಮ್ಮ ಸಾರ್ ನನ್ನನ್ನು ಬೈತಾರೆ. ಏನು ಮಾಡೋಣ ನೀವೇ ಹೇಳಿ ಸರ್ ಅಂದರು. ಈ 1 ಅವರು ನಿಮಗೆ ಬೋರ್ ಆಗಲ್ಲ. ಈ 1 ಅವರು ನಾವು ಧ್ಯಾನನೂ ಮಾಡ್ತೀವಿ, ಎಷ್ಟೋ ವಿಷಯಗಳು ಕಲ್ತೀವಿ. ಈ 1 ಅವರು ಇದೆ, ನಾವು ಸ್ಪೆಂಡ್ ಮಾಡಲೇಬೇಕು. ಆದರೆ ಚಾಯ್ಸ್ ನಮ್ಮ ಹತ್ರ ಇದೆ. ಈ 1 ಅವರು ಯೂಸ್ಫುಲ್ ಆಗಿ ಮಾಡ್ಬೋದು, ಇಲ್ಲಾಂದರೆ ಯೂಸ್ಲೆಸ್ ಆಗಿ ಮಾಡ್ಬೋದು. 1 ಅವರ್ ನನಗೆ ಕೊಟ್ಬಿಡಿ ಅಂತ ಕೇಳಿದ ತಕ್ಷಣ 50 ಜನ ಒಪ್ಕೊಂಡಿದ್ರು. ಡೋರ್ ಲಾಕ್ ಆಗಿದೆ, ಹೊರಗೆ ಹೋಗಿದ್ರೆ ಸಾರ್ ಚೇರ್ ಹಾಕೊಂಡು ಕೂತ್ಕೊಂಡಿದ್ರು. ಏನು ಮಾಡೋನೋ ಗೊತ್ತಿಲ್ಲ. 1 ಅವರ್ ಓಕೆ ಸರ್ ನೀವು ಏನೇ ಹೇಳಿದ್ರು ನಾವು ಮಾಡ್ತೀವಿ ಅಂತ ಫಸ್ಟ್ ಏನು ಮಾಡಿದ್ರು ಅಂದರೆ, ಅವ್ರ ಭಾವನೆಗಳು, ಮನಸ್ಸು, ಈ ಶರೀರನು ಅಲೈನ್ಮೆಂಟ್ಗೆ ತಗೊಂಡು ಬಂದಿದ್ದು ಯೋಗ. ಆವಾಗ ಕೇಳಿದ್ರು. ಆವಾಗ ಒಂದು 40 ನಿಮಿಷ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ನಾನು ಹೇಳ್ತಾ ಬಂದಿದ್ದೀನಿ. ಒಬ್ಬ ಸ್ಟೂಡೆಂಟ್ ಆಗಿ ನಾನು
ಒಬ್ಬ ಫ್ರೆಂಡ್ ಆಗಿ ಮನೆಯಲ್ಲಿ ನನಗೆ ನನ್ನ ಲೈಫಲ್ಲಿ ಬಂದಿರೋ ಪ್ರತಿಯೊಂದು ಪ್ರಾಬ್ಲಮ್ಸು ಇಶ್ಯೂಸು ಏನು, ಅವಾಗ ನನ್ನ ಭಾವನೆಗಳು ಹೆಂಗಿದೆ, ಧ್ಯಾನ ಮಾಡಿದ ಮೇಲೆ ಏನಾಯಿತು, ಅವಾಗ ನನ್ನ ಆಲೋಚನೆ ಹೆಂಗಿದೆ, ಧ್ಯಾನ ಮಾಡಿದ ಮೇಲೆ ಏನಾಯಿತು, ನನ್ನ ಥರ್ಡ್ ಎಕ್ಸ್ಪೀರಿಯನ್ಸ್, ಇದೆಲ್ಲ ಹೇಳ್ತಾ ಬಂದಿದ್ರೆ 40 ನಿಮಿಷ 4 ಕ್ಷಣ ಥರ ಹೋಗಿದೆ. ಅದು ನಾನು ಇವತ್ತು ತನಕ ಎಷ್ಟೋ ಸಾವಿರ ಕ್ಲಾಸಸ್ ಹೇಳಿರ್ಬೋದು, ಬಟ್ ಆ ಕ್ಲಾಸ್ ನನಗೆ ನೆನಪಿದೆ. ಯಾಕೆ ಅಂದರೆ ಅಲ್ಲಿ ನಾನು ಫಸ್ಟು ಅವ್ರನ್ನೇ ಅಲೈನ್ಮೆಂಟ್ ಮಾಡಿದ್ದೀನಿ. ಆ ಕ್ಲಾಸ್ ನನಗೆ ಇನ್ನೂ ನೆನಪಿದೆ. ಒನ್ ಆಫ್ ದ ಬೆಸ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಯಾಕೆಂದರೆ 50 ಜನ ನಾನು ಏನು ಹೇಳಿದ್ನೋ ಕೇಳಿದ್ರು ಸಂಪೂರ್ಣವಾಗಿ. ಆದಮೇಲೆ 20 ನಿಮಿಷ ಎಷ್ಟು ಡೀಪಾಗಿ ಅವ್ರು ಧ್ಯಾನ ಮಾಡಿದ್ರಂದರೆ ಇವತ್ತು ತನಕ ಅಷ್ಟು ಡೀಪ್, ಅದೂ ಯಂಗ್ ಸ್ಟೂಡೆಂಟ್ಸು, ಕಾಲೇಜ್ ಸ್ಟೂಡೆಂಟ್ಸು ಕೇಳೋದನ್ನೋದು ಕಷ್ಟ. ಆದ್ರೂ ಅದು ಒನ್ ಆಫ್ ದ ಬೆಸ್ಟ್ ಕ್ಲಾಸ್ ಆಯಿತು ನನಗೆ. ಇದು ಬೇರೆಯೊಬ್ಬರ ಹತ್ರ ನಾನು ಮಾಡಿರೋದು, ನಮಗೆ ನಾವು ಮಾಡಬೇಕಲ್ವ. ಏನೇ ಮಾಡಿದ್ರೂ ಅಲ್ಲಿ ಸಂಪೂರ್ಣವಾಗಿ ಇರಬೇಕು, ಕಂಪ್ಲೀಟ್ನೆಸ್, ಅಲೈನ್ಡ್. ಇಲ್ಲ ಅಂದರೆ ಅದು ಆ ವಿಷಯ ಮಾಡೋಕ್ಕೆ ಉಪಯೋಗ ಇಲ್ಲ. ಊಟ ಮಾಡ್ತಾ ಇದ್ದೀವಿ, ಯಾರ ಹತ್ರನೂ ಮಾತಾಡಬಾರ್ದು, ಎಲ್ಲಿನೂ ನೋಡಬಾರ್ದು, ನನ್ನ ಊಟ ಅಷ್ಟೇ. ಓದ್ತಾ ಇರ್ತೀವಿ, ಇಡೀ ಪ್ರಪಂಚನೂ ಮತ್ತೊಬ್ಬದು, ಬರೀ ನಾನು ಆ ಪುಸ್ತಕ. ಅಲಾರಂ ಇಟ್ಕೊಳ್ಳಿ ಬೇಕಂದ್ರೆ ಒಂದು ಅರ್ಧ ಗಂಟೆ ಕಾಲ, 1 hour. ಎಲ್ಲರಿಗೂ ಹೇಳ್ಬಿಡಿ ಡೋಂಟ್ ಡಿಸ್ಟರ್ಬ್ ಮೀ ಅಂತ. ಈ 1 hour ಮೆಡಿಟೇಷನ್ ಟೈಮ್ ಮುಂಚೆ ಏನೇನು ಪ್ರಾಬ್ಲಮ್ಸ್ ಅದೆಲ್ಲ ನೀವು ಸಾಲ್ವ್ ಮಾಡ್ಕೋಬೇಕು. ಕೊರಿಯರ್ ಬರ್ತಾನೋ, ಯಾರೋ ಬೆಲ್ ಹೊಡಿತಾರೆ, ಯಾರೋ ಒಂದು ಫೋನ್ ಮಾಡ್ತಾರೆ, ಎಲ್ಲರಿಗೂ ಹೇಳಬೇಕು. ಅಂದರೆ ಇಡೀ ಪ್ರಪಂಚ ಗೊತ್ತಾಗಬೇಕು 11ರಿಂದ 12 ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ. ಈ 11 o'clock ಸೆಷನ್ ಇಡೀ ಪ್ರಪಂಚಕ್ಕೆ ಗೊತ್ತು ನಾನು ಸಿಗಲ್ಲ, ಯಾಕೆಂದರೆ ನಾನು ಬರೀ ಝೂಮಲ್ಲಿ ಇರ್ತೀನಿ. ನೀವು ಪ್ಲ್ಯಾನ್ ಮಾಡ್ಕೋಬೇಕು. ನಿಮ್ಮನ್ನು ನೀವು ಅಲೈನ್ ಮಾಡಿದ್ರೆ ನೀವು ಏನೇ ಮಾಡಿದ್ರೂ ಸಕ್ಸಸ್ ನಿಮ್ಮ ಹತ್ರನೇ ಬರುತ್ತೆ. ಯಾಕೆ ಬರಲ್ಲ? ಆ ಏಕಾಗ್ರತೆ ಬರುತ್ತೆ. ಇಲ್ಲ ಅಂದರೆ ಧ್ಯಾನದಲ್ಲಿ ಕೂತ್ಕೊಂಡು ಆ ಸ್ಟವ್ ಆಫ್ ಮಾಡಿದಿನ, ಈ ಕೊರಿಯರ್ ಏನಾದ್ರು ಬರ್ತಾರಾ, ಅಯ್ಯೋ ಈ ಒಂದು ಕೆಲಸ ನಾನು ಮಿಸ್ ಮಾಡಿದ್ದೀನಿ, ಇದು ನಿಮ್ಮ ಧ್ಯಾನವನ್ನು ಡಿಸ್ಟರ್ಬ್ ಮಾಡುತ್ತೆ. ಪ್ಲಾನಿಂಗ್ ಮಾಡ್ಕೋಬೇಕು. ಅವಾಗ ಏನು ಮಾಡಿದ್ರು ಅಲ್ಲಿ ಸಂಪೂರ್ಣವಾಗಿ ನೀವು ಇರ್ತೀವಿ. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಚಿಕ್ಕ ವಿಷಯಗಳು ಏನೇನು ಪೆಂಡಿಂಗ್ ಇದೆಯೋ ಕಂಪ್ಲೀಟ್ ಮಾಡಿ, ಮೈಂಡ್ ಫ್ರೀ ಆಗುತ್ತದೆ. ಒಂದು ವಿಷಯ ನಾವು ಮಾಡ್ತಾ ಇದೆ ಅಂದರೆ ಬೇರೆ ಒಂದು ವಿಷಯ ಅಲ್ಲಿ ಬರಬಾರ್ದು, ಇಂಟರ್ಫಿಯರ್ ಆಗಬಾರ್ದು, ಬೇರೆಯೊಬ್ಬರನ್ನು ನಿಮ್ಮ ಹತ್ರನೂ ಬರಬಾರ್ದು. 1 hour ಅಲ್ಲಿ ಏನೂ ಆಗಲ್ಲ, ಎಲ್ಲ ಇಡೀ ಪ್ರಪಂಚನ ವೆಯ್ಟ್ ಮಾಡುತ್ತದೆ. ಬಟ್ ಆ ಸಿನ್ಸಿಯಾರಿಟಿ, ಸೀರಿಯಸ್ನೆಸ್, ಕಮಿಟ್ಮೆಂಟ್ ನಿಮ್ಮ ಹತ್ರ ಇದೆ ಅಂದರೆ ನೀವು ಏನೇ ವಿಷಯ ತಗೊಂಡಿದ್ರು ಸಕ್ಸಸ್ ಆಗ್ತೀರಿ, ಈವನ್ ಇನ್ಕ್ಲೂಡಿಂಗ್ ಮೆಡಿಟೇಷನ್. ಸೊ ಕಮಿಟ್ಮೆಂಟ್ ಅಂತಾರೆ ಇದನ್ನು ಇಂಗ್ಲೀಷಲ್ಲಿ. ಏನೇ ಮಾಡಿದ್ರು ಕಮಿಟ್. ಒಂದು ನಾವು ತಗೊಂಡಿದ್ರೆ 100% ಕಮಿಟ್ ಆಗಬೇಕು. ಇಲ್ಲ ಅಂದರೆ ಪೋಸ್ಟ್ಪೋನ್ ಮಾಡಿ. ಅರ್ಧ ಮಾಡೋದು ಬೇಡ. ಅರ್ಧ ಮಾಡಿದ್ರೆ ಶರೀರ ಇಲ್ಲಿದೆ, ಭಾವನೆ ಎಲ್ಲೋ ಇದೆ, ಆಲೋಚನೆಗಳು ಎಲ್ಲೋ ಇದೆ, ಅದು ನಿಮಗೆ ಉಪಯೋಗ ಕೊಡಲ್ಲ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್.